ಕಾಮನ್ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ಕೆಟ್ರಾಕ್ಟ್ ಅಂತ ಕ್ವಶನ್. ಕೆಟ್ರಾಕ್ಟ್ ಅಂದ್ರೆ ಇದು ನಮಗೆ ಕಣ್ಣಿನ ಪೊರೆ ಅಂತ ಅನ್ನುವಂಥದ್ದೊಂದು ಇದು ಕಣ್ಣಿನ ಒಂದು ಅಫೆಕ್ಷನ್ ಇರುತ್ತದೆ. ಈ ಕಣ್ಣಿನ ಪೊರೆ ಅಂತಂದ್ರೆ ಈ ನಾರ್ಮಲ್ ಆಗಿ ನಮ್ಮ ಕಣ್ಣಿನ 40ರಿಂದ 50 ವರ್ಷಗಳ ಕಣ್ಣಿನ ಈ ಪೊರೆ ಕಣ್ಣಿನ ಮಸೂರವು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ. ಆದರೆ ವಯಸ್ಸಿನ ಕಾರಣಾಂತರದಿಂದ ಕಣ್ಣಿನ ಲೆನ್ಸ್ಗೆ ತನ್ನ ಪಾರದರ್ಶಕತ್ವವನ್ನು ಕಳೆದುಕೊಂಡು ಅದು ಬಿಳಿಯದಾಗಿ ತನ್ನ ಪಾರದರ್ಶಕ ಕಳೆದುಕೊಂಡಿರೋದ್ರಿಂದ ಬಿಳಿಯದಾಗಿ ಬಿಟ್ಟು ಅದು ಕಿರಣಗಳನ್ನು ಸೂರ್ಯ ಕಿರಣಗಳನ್ನು ಪಾಸ್ ಮಾಡದೇ ಇರೋದ್ರಿಂದ ಕಣ್ಣಿನ ಪೊರೆ ಉಂಟಾಗುತ್ತದೆ. ಕಣ್ಣಿನ ಪೊರೆ ಮುಖ್ಯವಾಗಿ ಒಂದು ವಯಸ್ಸಿನ ನಂತರ ಬರುವಂತ ಒಂದು ಕಣ್ಣಿನ ಕಾಯಿಲೆ. ಮುಖ್ಯವಾಗಿ ಇದು 50ರಿಂದ 60 ವಯಸ್ಸಾದವರಿಗೆ ವಯಸ್ಸಿನ ಪ್ರಮಾಣದಲ್ಲಿ ಇದು ಕಣ್ಣಿನಲ್ಲಿರುವಂತಹ ಲೆನ್ಸ್ಗಳು ಕಣ್ಣಿನಲ್ಲಿರುವಂತಹ ಪ್ರೋಟೀನ್ ಡಿನೇಚರ್ ಆಗೋದ್ರಿಂದ ಅದು ಕಣ್ಣಿನ ಪೊರೆ ಬರುವಂತ ಚಾನ್ಸ್ ಇರ್ತದೆ. ಅದರ ಜೊತೆಗೆ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ಅದು ಇವನ್ ಹುಟ್ಟಿದ ಮಗುಗೂ ಬರುವಂತ ಒಂದು ಸಂಭವ ಇರ್ತದೆ. ಸೊ ಅದಕ್ಕೆ ತದನಂತರ ಬಾಲ್ಯಾವಸ್ಥೆ ನಂತರ ಇನ್ ದ ಅಡಲ್ಟ್ ಏಜ್ ಆರ್ ಇನ್ ದಿಸ್ ಥಿಂಗ್ 40s 50s ಇದು ಕಣ್ಣಿನ ಪೊರೆ ಯಾವಾಗ ಬರ್ತಂದ್ರೆ ನಾವು ನಮಗೆ ಮಧುಮೇಹ ರೋಗ ಇರೋದ್ರಿಂದ, ಅನ್ಕಂಟ್ರೋಲ್ಡ್ ಮಧುಮೇಹ ರೋಗ ಇರೋದ್ರಿಂದ, ಅದು ನಿಯಂತ್ರಣ ಮೀರಿ ಹೋಗಿರುವಂತ ಮಧುಮೇಹ, ಸಕ್ಕರೆ ಅಂಶ ನಮ್ಮ ರಕ್ತದಲ್ಲಿ ಜಾಸ್ತಿ ಇರೋದ್ರಿಂದ ಇದು ನಮಗೆ ಕಣ್ಣಿನ ಪೊರೆ ಬರುವಂತ ಒಂದು ಸಂಭವ ಇರ್ತದೆ. ಅದರ ಜೊತೆಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈ ಸ್ಟೀರಾಯ್ಡ್ಸ್ ಅನ್ನು ತೆಗೆದುಕೊಳ್ಳುವುದರಿಂದ ಐದರ್ ಇನ್ ದ ಫಾರ್ಮ್ ಆಫ್ ಐ ಡ್ರಾಪ್ಸ್ ಆರ್ ಇದು ಓರಲಿ ನಾವು ಸ್ಟೀರಾಯ್ಡ್ಸ್ ಮಾತ್ರೆಗಳನ್ನು ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟ್ಗೆ, ಫಾರ್ ಎಕ್ಸಾಂಪಲ್ ಅಸ್ತಮಾಗಾಗ್ಲಿ ಯಾವುದೋ ಕಾರಣಕ್ಕಾಗಲಿ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ಗಾಗ್ಲಿ ಈ ಸ್ಟೀರಾಯ್ಡ್ಸ್ ಅನ್ನ ಜಾಸ್ತಿ ನಾವು ಟ್ರೀಟ್ಮೆಂಟ್ ಆಸ್ಪೆಕ್ಟ್ ತೆಗೆದುಕೊಳ್ಳೋದ್ರಿಂದ ಅದರ ಸೈಡ್ ಎಫೆಕ್ಟ್ ಆಗಿ ನಮಗೆ ಕಣ್ಣಿನ ಪೊರೆ ಬರಬಹುದು. ಅದರ ಜೊತೆ ನಾವು ಹೆಚ್ಚಾಗಿ ಈ ಸ್ಮೋಕರ್ಸ್ ಜಾಸ್ತಿ ಎಕ್ಸೆಸಿವ್ ಸ್ಮೋಕಿಂಗ್ ಅಥವಾ ಎಕ್ಸೆಸಿವ್ ಮಾಲ್ ನ್ಯೂಟ್ರಿಷನ್, ಸ್ಮೋಕಿಂಗ್ ಮಾಡೋದ್ರಿಂದ, ಧೂಮಪಾನದಿಂದ ಅಥವಾ ಮಾಲ್ ನ್ಯೂಟ್ರಿಷನ್ ಅಂತಂದ್ರೆ ನಮಗೆ ಏನು ಈ ಪೋಷಕಾಂಶಗಳ ಕೊರತೆಯಿಂದ ನಮಗೆ ಇದು ಕಣ್ಣಿನ ಪೊರೆ ಬರುವಂತ ಒಂದು ಸಂಭವ ಇರುತ್ತದೆ. ಈಗ ಕಣ್ಣಿನ ಪೊರೆಯಿಂದ ಬರುವಂತ ಈ ರೋಗಿಗಳಿಗೆ ಮುಖ್ಯವಾಗಿ ಅವ್ರಿಗೆ ಏನು ತೊಂದರೆ ಅಂತಂದ್ರೆ ಕಣ್ಣು ಸರಿಯಾಗಿ ಕಾಣದಿರುವುದು, ಅವ್ರಿಗೆ ಸರಿಯಾಗಿ ಕಣ್ಣು ಕಾಣಲ್ಲ ಅಥವಾ ಮಂಜಾಗಿ ಕಾಣುವುದು, ಅಥವಾ ನಾನು ಗ್ಲಾಸ್ ಅಲ್ಲಿ ನೋಡ್ದಂಗ ಆಗ್ತದೆ, ಮೋಡದಲ್ಲಿ ನೋಡ್ದಂಗ ಆಗ್ತದೆ ಅಂತ ಅನ್ನುವಂತ ಸಿಂಪ್ಟಮ್ಸ್ ಇಂದ ಯೂಶಲಿ ಬರ್ತಾರೆ. ಅಥವಾ ಕೆಲವೊಬ್ಬರಿಗೆ ಅರ್ಲಿ ಏಜ್ ಅಲ್ಲಿ ಕೆಟ್ರಾಕ್ಟ್ ಕಣ್ಣಿನ ಪೊರೆ ಬಂದಿರೋದ್ರಿಂದ ನನಗೆ ಬಿಸಿಲಲ್ಲಿ ಹೋದ ತಕ್ಷಣ ಕಣ್ಣು ಮಂಜಾಗ್ಬಿಡುವುದು, ಅದು ಒಂದು ಕಾಮನ್ ಕಂಡೀಷನ್ ಆಗ್ತದೆ. ಅಥವಾ ತಲೆನೋವು ಬರುವುದು, ಇದು ಒಂದು ರಿಫ್ರಾಕ್ಟಿವ್ ಆಗುವುದರಿಂದ ಇವೆಲ್ಲ ಮುಖ್ಯ ಅದರ ಲಕ್ಷಣಗಳು. ಮುಖ್ಯವಾಗಿ ಕಾಣುವುದು ಕಣ್ಣು ಸರಿಯಾಗಿ ಕಾಣದಿರುವುದು ಅಥವಾ ಕಣ್ಣು ಮಂಕಾಗುವುದು ಅದರ ಮುಖ್ಯ ಲಕ್ಷಣ. ಅದನ್ನ ನಾವು ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂತಂದ್ರೆ ಅವ್ರು ಬಂದ ತಕ್ಷಣ ಅವ್ರದ್ದು ಕಂಪ್ಲೀಟ್ ಅವ್ರದ್ದು ಹಿಸ್ಟ್ರಿ ಎಲ್ಲ ತಗೊಂಡ್ಬಿಟ್ಟು ಅದರ ಅವ್ರಿಗೆ ಏನೇನು ತೊಂದರೆ ಇದೆ, ಅವ್ರಿಗೆ ಏನಾದ್ರು ಕಾಯಿಲೆಗಳಿದೆಯಾ, ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಅದನ್ನ ತಿಳ್ಕೊಂಡ್ಬಿಟ್ಟು ನಾವು ಅವ್ರನ್ನ ವಿಜುವಲ್ ಅಕ್ಯುಟಿ ಅವರ ದೃಷ್ಟಿಯ ಎಷ್ಟು ತೀಕ್ಷ್ಣತೆ ಇದೆ ಅಂತ ಚೆಕ್ ಮಾಡ್ತೀವಿ. ಅದು ವಿಜುವಲ್ ಅಕ್ಯುಟಿ ಅಂತ ಹೇಳ್ತೀವಿ ನಾವು. ಆ ದೃಷ್ಟಿ ಲೆವೆಲ್ ಎಷ್ಟಿದೆ ಅವ್ರದ್ದು ವಿಜುವಲ್ ಅಕ್ಯುಟಿದು, 6/16 ಅಥವಾ 6/36 ಅಥವಾ 6/6. 6/6 ಅಂದ್ರೆ ನಾರ್ಮಲ್ ವಿಷನ್. ಅದು 6/60 ಅಂತಂದ್ರೆ ಆಲ್ಮೋಸ್ಟ್ 50% ಆಫ್ ದ ವಿಷನ್ ಕಡಿಮೆ ಆಗಿರ್ತದೆ. ಅದ ನಂತರ ಇನ್ನೂ ಕಡಿಮೆ ಆಗ್ಬಿಟ್ಟು ಜಸ್ಟ್ ಏನು ಕೈ ಆಡಿಸಿದ್ರೆ ಕಣ್ಣು ಮುಂದೆ ಕೈ ಆಡಿಸಿದ್ರಷ್ಟೇ ಅವ್ರ ಕಣ್ಣು ಕಾಣಿಸ್ತದೆ, ಇಲ್ಲದ್ರೆ ಕಾಣಿಸೋದ್ನೇ ಇಲ್ಲ. ಅದು ತೀವ್ರವಾಗಿರುವಂತ ಒಂದು ಅದು ಮೋತಿಬಿಂದು ಆಗಿರುವಂತ ಕಂಡೀಷನ್ ಇರ್ತದೆ. ಸೊ ಅದೆಲ್ಲ ನಾವು ಎಕ್ಸಾಮ್ ಮಾಡಿಬಿಟ್ಟು ಕಣ್ಣಲ್ಲಿ ಡ್ರಾಪ್ಸ್ ಹಾಕಿ ಕಣ್ಣಿನ ಅದ ಪಾಪೆಯನ್ನು ಅಗಲಿಸಿ ಹಿಗ್ಗಿಸಿ ಅದನ್ನ ನಾವು ಸ್ಲಿಟ್ ಲ್ಯಾಂಪ್ ಅನ್ನುವಂತ ಒಂದು ನಮ್ಮಲ್ಲಿ ಇದಿರ್ತದೆ, ಇನ್ಸ್ಟ್ರೂಮೆಂಟ್ ಇರ್ತದೆ. ಆ ಇನ್ಸ್ಟ್ರೂಮೆಂಟ್ ಮುಖಾಂತರ ಫಾರ್ ಎಕ್ಸಾಂಪಲ್ ನೋಡಬಹುದು, ಇದಕ್ಕೆ ನಾವು ಸ್ಲಿಟ್ ಲ್ಯಾಂಪ್ ಅಂತ ಹೇಳ್ತೇವೆ. ಇದು ಸ್ಲಿಟ್ ಲ್ಯಾಂಪ್ ಮಷಿನ್. ಇದು ಅದು ಮೇಲೆ ಲೈಟ್ ಕಾಣಿಸ್ತಿರೋದು ಅದು ವಿಜುವಲ್ ಅಕ್ಯುಟಿ ಸ್ನೆಲ್ಲಸ್ ಡ್ರಮ್ ಅಂತ ಹೇಳ್ತೀವಿ. ಆ ಡ್ರಮ್ ಇಂದ ನಾವು ವಿಷನ್ ಅನ್ನ ಚೆಕ್ ಮಾಡ್ತೀವಿ. ಅದನಂತರ ಈ ಸ್ಲಿಟ್ ಲ್ಯಾಂಪ್ ಇಂದ ನಾವು ಕಣ್ಣಿನ ಪೊರೆ ಎಷ್ಟರ ಮಟ್ಟಿಗಿದೆ ಅಂತ ಚೆಕ್ ಮಾಡಿಬಿಟ್ಟು ಅವರಿಗೆ ಕಣ್ಣಿನ ಪೊರೆಯೋ ಬಂದಿದೆಯೋ ಅಥವಾ ಬೇರೆ ಯಾವುದೋ ಕಾರಣದಿಂದ ಅವರಿಗೆ ಕಣ್ಣಿನ ಮಂಕಾಗಿದೆ ಅಂತ ನಾವು ಹೇಳಲಿಕ್ಕೆ ಡಯಾಗ್ನೋಸ್ ಮಾಡಿಬಿಟ್ಟು ಅವರಿಗೆ ನಾವು ನಮ್ಮ ರಿಸಲ್ಟ್ ಅನ್ನು ಕೊಡ್ತೀವಿ. ಟ್ರೀಟ್ಮೆಂಟ್ ಎಲ್ಲರಿಗೂ ಒಂದೇ ತರ ಇರಲ್ಲ. ಅದೇ ಕಣ್ಣಿನ ಪೊರೆಯ ತೀವ್ರತೆ, ಸಿವಿಯಾರಿಟಿ ಆರ್ ದ ಗ್ರೇಡ್ಸ್ ಆಫ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಗ್ರೇಡ್ ಆಫ್ ಕ್ಯಾಟ್ರಾಕ್ಟ್ ಅವ್ರ ಕಣ್ಣಿಂದ ಅದು ಮೋತಿ ಪೊರೆ ಯಾವ ಪ್ರಮಾಣದಲ್ಲಿ ಎಷ್ಟರ ಮಟ್ಟಿಗೆ ಬಂದಿದೆ ಅದರ ಮೇಲೆ ಸಿಂಪ್ಟಮ್ಸ್ ಲಕ್ಷಣಗಳು ಕಾಣಿಸ್ತವೆ. ಅದು ಸ್ವಲ್ಪ ಈಗ ಪ್ರಾರಂಭದಲ್ಲಿದೆ ಅಂತಂದ್ರೆ ಅವ್ರಿಗೆ ಅಷ್ಟು ತೊಂದರೆ ಆಗಲ್ಲ. ಅವ್ರಿಗೆ ಸ್ವಲ್ಪ ದೃಷ್ಟಿಯಲ್ಲಿ ಸ್ವಲ್ಪ ಮಂಕಾಗಿರ್ತದೆ. ಬಟ್ ಅದನ್ನ ನಾವು ನೋಡಿ ಅದನ್ನ ಚೆಕ್ ಮಾಡ್ಬಿಟ್ಟು ಅವರಿಗೆ ನಾವು ಡ್ರಾಪ್ಸ್ ಎಲ್ಲ ಕೊಟ್ಟು ಆಮೇಲೆ ಅವರಿಗೆ ಕಣ್ಣಿನ ಕನ್ನಡಕವನ್ನ ಚೆಕ್ ಮಾಡ್ಬಿಟ್ಟು ಕನ್ನಡಕವನ್ನು ಕೊಡ್ತೀವಿ.
ಆ ಕನ್ನಡಕವನ್ನು ಕೊಡೋದ್ರಿಂದ ಅವರ ದೃಷ್ಟಿ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಅದರ ಮುಖಾಂತರ ಅವರು ದೇ ಕ್ಯಾನ್ ಪೋಸ್ಟ್ಪೋನ್ ದ ಟ್ರೀಟ್ಮೆಂಟ್ ಫಾರ್ 6 months to 1 year, ಒಂದು 6 ತಿಂಗಳಿಂದ 1 ವರ್ಷದ ಮುಂದೂಡಬಹುದು. ಅಥವಾ ಅವರು ಏನು ತೀವ್ರವಾಗಿ ಅವ್ರದ್ದು ಕ್ಯಾಟ್ರಾಕ್ಟ್ ಇನ್ನು ಮ್ಯಾಚೂರ್ ಆಗಿದೆ ಅಂತಂದ್ರೆ, ಇನ್ನು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದ್ರೆ ನಾವು ಅವರಿಗೆ ಆಪರೇಷನ್ ಎಲ್ಲ ಮಾಡ್ಬೇಕಾಗ್ತದೆ. ಕಣ್ಣಿನ ಆಪರೇಷನ್ ಮಾಡಿಬಿಟ್ಟು ಆಮೇಲೆ ಅವರಿಗೆ ಕಣ್ಣಿನಲ್ಲಿ ಲೆನ್ಸ್ ಅಳವಡಿಸುವ ಮುಖಾಂತರ ಅವರಿಗೆ ನಾರ್ಮಲ್ ವಿಷನ್ ಕೊಡುವಂತ ಒಂದು ನಾವು ಪ್ರಯತ್ನವನ್ನು ಮಾಡ್ತೀವಿ. ಅದು ಮುಂಚೆ ಇತ್ತು. ಕಣ್ಣಿನ ಜನ ಸ್ವಲ್ಪ ಕಣ್ಣಿನ ಪೊರೆ ಆಪರೇಷನ್ ಅಂತಂದ್ರೆ ಭಯಭೀತರಾಗ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಇದು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಅಂಡರ್ ಬರ್ತಿದೆ ನಮ್ದು ಕಣ್ಣಿನ ಸಂರಕ್ಷಣೆ. ಸೊ ಇದು ನ್ಯಾಷನಲ್ ಪ್ರೋಗ್ರಾಮ್ ಇರೋದ್ರಿಂದ ಗವರ್ಮೆಂಟ್ ಆಫ್ ಇಂಡಿಯಾದವರು, ನಮ್ಮ ಭಾರತ ಸರ್ಕಾರದವರು ಅದ್ರ ಬಗ್ಗೆ ಸುಮಾರು ತಿಳುವಳಿಕೆಯನ್ನ ಈ ಟಿವಿ ಮಾಧ್ಯಮದ ಮುಖಾಂತರ, ಪೇಪರ್ಸ್ ಮುಖಾಂತರ, ಮ್ಯಾಗಝಿನ್ ಮುಖಾಂತರ ಸುಮಾರು ಕೊಡ್ತಾ ಇದ್ದಾರೆ. ಅದು ಕಣ್ಣಿನ ಪೊರೆ ಅಂದ್ರೆ ಏನು, ಅದರ ಚಿಕಿತ್ಸೆ ಯಾವ ತರ ಇರ್ತದೆ, ನೀವು ಎಲ್ಲಿ ಮಾಡಿಸ್ಕೋಬೇಕು, ಏನ್ ಮಾಡಿಸ್ಕೋಬೇಕು, ಎಲ್ಲೆಲ್ಲಿ ಅವು ವ್ಯವಸ್ಥೆಗಳಿವೆ, ಅದನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ಹೀಗಾಗಿ ಅವೇರ್ನೆಸ್ ಅದ್ರ ಬಗ್ಗೆ ಜನರಿಗೆ ಇದೆ. ಇತ್ತಿತ್ತಲಾಗಿ ನಾವು ಸುಮಾರು ನಮ್ಮ ಪೇಷಂಟ್ಸ್ ಎಲ್ಲ ಬರ್ತಿರ್ತಾರೆ, ಅವರೇ ಆಲ್ಮೋಸ್ಟ್ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಅಥವಾ ಒಬ್ಬರ ನೇತೃತ್ವದಲ್ಲಿ ತೋರಿಸ್ಕೊಂಡು 2ನೇ ಒಪಿನಿಯನ್ ಸಂಬಂಧಾಗಿ ಬಂದಿರ್ತಾರೆ. ಸೊ ಹಾಗಿರೋದ್ರಿಂದ ಇದು ಒಂದು ಸೂಕ್ಷ್ಮವಾದಂತ ಒಂದು ಶಸ್ತ್ರಕ್ರಿಯೆ ಆಗಿದೆ. ಬಟ್ ಆದ್ರೆ ಒಂದು ಪರಿಣಿತ ಕೈಯಲ್ಲಿ ಇದು ತೊಂದರೆ ಆಗ್ಬಾರ್ದು. ಒಬ್ಬ ಎಕ್ಸ್ಪರ್ಟ್ ಸರ್ಜನ್ ಇದ್ರೆ, ಸೊ ದೇರ್ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್ ಫಾರ್ ಕ್ಯಾಟ್ರಾಕ್ಟ್ ಸರ್ಜರಿ, ಆಲ್ದೋ ಇಟ್ ಇಸ್ ಎ ಮೈಕ್ರೋ ಸರ್ಜರಿ. ಸೊ ಜನರಿಗೆ ಅದನ್ನ ನಾವು ಹೇಳಿಬೇಕಾಗ್ತದೆ. ಪ್ರತಿಯೊಬ್ಬ ರೋಗಿ ಬಂದಾಗ ಅವರು ಕಣ್ಣಿನ ಬಗ್ಗೆ ಕೇಳಿದಾಗ ನಾವು ಅವರಿಗೆ ಕೂಲಂಕಷವಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾಗ್ತದೆ. ಕೌನ್ಸಿಲಿಂಗ್ ಮಾಡಿ ನಾವು ಯಾವ ತರ ನಾವು ಸರ್ಜರಿ ಮಾಡ್ತೀವಿ, ನಿಮ್ಮ ಪ್ರೊಸೀಜರ್ ಏನಾಗ್ತದೆ, ಯಾವ ತರ ಅನಸ್ತೇಶಿಯಾ ಕೊಡ್ತೀವಿ, ಎಷ್ಟು ದಿವಸ ನಿಮ್ಗೆ ರಿಕವರಿ ಪೀರಿಯಡ್ ಹೇಳ್ತದೆ, ಅದನ್ನೆಲ್ಲ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ಬಿಟ್ಟು, ನಮ್ಮ ಕೌನ್ಸಿಲರ್ ಇರ್ತಾರೆ, ಆ ತರ ಕೌನ್ಸಿಲಿಂಗ್ ಮಾಡಿ ಅವರಿಗೆ ನಾವು ಕೂಲಂಕಷವಾಗಿ ತಿಳುವಳಿಕೆ ಹೇಳಿ ಆಮೇಲೆ ಅವರಿಗೆ ನಾವು ಶಸ್ತ್ರಕ್ರಿಯೆಗೆ ಅನುಮತಿಯನ್ನು ಪಡೆದುಕೊಂಡು ನಂತರ ನಾವು ಶಸ್ತ್ರಕ್ರಿಯೆಯನ್ನು ಮಾಡ್ಬೇಕು. ಇದು ಕಣ್ಣಿನ ಶಸ್ತ್ರ ಚಿಕಿತ್ಸೆ ಆಲ್ದೋ ಜನರಿಗೆ ಒಂದು ಏನೇನು ಸಣ್ಣದ ಒಂದು ಚಿಕ್ಕದ ಒಂದು ಜನರಿಗೆ ಒಂದು ಇಟ್ಸ್ ಏನೋ ಆಡೋ ಭಾಷೆ, ಅದೇನು ಕಣ್ಣಿಂದ ಏನ್ ಮಾಡ್ತಾ ಇರ್ತೋ ಅದೇನು ಹಂಗಿಲ್ಲ, ಆ ತರ ಇಲ್ಲ. ಬಟ್ ಕಣ್ಣಿನ ಇಟ್ ಇಸ್ ಸರ್ಜರಿ. ಇಟ್ ಈಸ್ ಒಂದು ಸಲ ಮಾಡಿಬಿಟ್ರೆ ಅದು ಸಕ್ಸಸ್ ಆದ್ರೆ ದೆನ್ ಇಟ್ ವಿಲ್ ಬಿ ಯೂಸ್ಫುಲ್. ಅದು ಏನಾರ ಕಾಂಪ್ಲಿಕೇಶನ್ ಆಗ್ಬಿಟ್ರೆ ಅದು ಕಾಂಪ್ಲಿಕೇಶನ್ ಸರಿ ಮಾಡೋದು ತುಂಬಾ ಕಷ್ಟ. ಸೊ ಹೀಗಾಗ್ಬಿಟ್ಟು ನಾವು ಕಣ್ಣಿನ ಶಸ್ತ್ರಕ್ರಿಯೆಯನ್ನು ಮಾಡಿಸ್ಕೋಬೇಕಾದ್ರೆ ಒಂದು ಒಳ್ಳೆಯ ಕಣ್ಣಿನ ಆಸ್ಪತ್ರೆಯಲ್ಲಿ ಒಬ್ಬ ಒಳ್ಳೆಯ ಪ್ರತಿಷ್ಠಿತ ಕಣ್ಣಿನ ವೈದ್ಯರಲ್ಲಿ, ನುರಿತ ಅಥವಾ ಟ್ರೈನ್ಡ್ ಕಣ್ಣಿನ ತಜ್ಞರಲ್ಲಿ ನಾವು ತೋರಿಸ್ಕೊಂಡು ಇದು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೋಬಂತ ನಾನು ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಯಾಗಿ ಬೇರೆ ಬೇರೆ ವಿಧವಾದ ಇವು ಉಚಿತ ಶಿಬಿರಗಳನ್ನೆಲ್ಲ ಏರ್ಪಡಿಸ್ತಾ ಇರ್ತಾರೆ. ಅಲ್ಲಿ ಶಿಬಿರ ಇದೆ, ಇಲ್ಲಿ ಉಚಿತ ಶಿಬಿರ ಇರುತ್ತೆ. ಆ ಶಿಬಿರದಲ್ಲಿ ಯೂಶುವಲಿ ನಾನು ಅದು ಸರಿ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಲ್ಲ, ಬಟ್ ಅದಕ್ಕೆ ಸಿಗುವಂತ ಒಂದು ಆದ್ಯತೆ, ಅದು ಸಂರಕ್ಷಣೆ ಸಿಗಲ್ಲ. ಯಾಕಂದ್ರೆ ಅದು ಮಾಸ್ ಇದಾಗಿರ್ತದೆ. ಯಾಕಂದ್ರೆ ಒಂದು ಉಚಿತ ಶಿಬಿರ ಅಂತಂದ್ರೆ ಅಲ್ಲಿ 200ರಿಂದ 300 ಜನರು ಆಪರೇಷನ್ ಮಾಡಿಸ್ಕೊತಾ ಇರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಅವರಿಗೆ ಬೇಕಾದಂತ ನಾವು ಆಂಟಿಬಯೋಟಿಕ್ಸ್ ಡ್ರಾಪ್ಸ್ ಆಗ್ಲಿ, ವೈದ್ಯಕೀಯ ತಪಾಸಣೆ ಆಗ್ಲಿ, ವೈದ್ಯಕೀಯ ಪದ್ಧತಿಗಳನ್ನಾಗ್ಲಿ ನಾವು ಅಷ್ಟರ ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಆಮೇಲೆ ಈ ಚಿಕಿತ್ಸೆಯನ್ನು ನಾವು ಒಂದು ಅಗದಿ ಶುದ್ಧವಾದ ಒಂದು ಸ್ಟರೈಲ್ ಆಪರೇಷನ್ ಥಿಯೇಟರ್ ಅಲ್ಲಿ, ಶಸ್ತ್ರಕ್ರಿಯೆ ಕೊಠಡಿಯಲ್ಲಿ ನಾವು ಮಾಡ್ಬೇಕಾಗ್ತದೆ. ಅಂತದೆಲ್ಲ ನೋಡ್ಕೊಂಡ್ಬಿಟ್ಟು ಮಾಡಿಸ್ಕೊಂಡ್ರೆ ತೊಂದರೆ ಏನೂ ಆಗುದು. ಬಟ್ ಅದರಲ್ಲಿ ಸ್ವಲ್ಪ ಏನಾದ್ರೂ ಎಡವಟ್ಟಾದ್ರೆ ಅದು ಕಣ್ಣಿಗೆ ಇನ್ಫೆಕ್ಷನ್ ಆಗುವಂತ ಅಥವಾ ಸಾಂಕ್ರಾಮಿಕ ಸೋಂಕು ಆಗುವಂತ ಒಂದು ಸಂಭವ ಇರ್ತದೆ. ಅದಕ್ಕೆ ಬಹಳ ಕೇರ್ಫುಲ್ ಆಗಿ ಜನರು ತಾವು ಇದನ್ನು ಶಸ್ತ್ರಕ್ರಿಯೆ ಮಾಡುವಂತ ಒಂದು ಸ್ಥಳವನ್ನು ಅಥವಾ ಒಂದು ಆಸ್ಪತ್ರೆಯನ್ನು ಅಥವಾ ವೈದ್ಯರನ್ನು ನೋಡ್ಕೊಂಡ್ಬಿಟ್ಟು ತಾವು ಇದಕ್ಕೆ ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆಯನ್ನು ಕೊಡ್ಬೇಕಂತ ನಾನು ಕೇಳಿಕೊಡ್ತೇನೆ. ಅದಾದ ನಂತರ ಈ ಶಸ್ತ್ರಚಿಕಿತ್ಸೆ ಇದು ಐದರ್ ಟಾಪಿಕಲ್ ಅನಸ್ತೇಶಿಯಾ ಅಥವಾ ಲೋಕಲ್ ಅನಸ್ತೇಶಿಯಾದಲ್ಲಿ ಮಾಡ್ತೀವಿ. ಇದಕ್ಕೆ ನಾವು ಇಡೀ ನಮ್ಮ ಬಾಡಿಯನ್ನೇ ಸುಂದು ಮಾಡೋದು, ಅನಸ್ತೇಶಿಯಾ ಕೊಡೋದು, ಅರವಳಿಕೆ ಕೊಡುವುದು ಬೇಕಾಗಿರೋದಿಲ್ಲ. ನಾವು ಬರೀ ಈ ಕಣ್ಣಿನ ಭಾಗವನ್ನು ಒಂದು ಸಣ್ಣ ಇಂಜೆಕ್ಷನ್ ಮಾಡೋದ್ ಮುಖಾಂತರ ಲೋಕಲ್ ಅನಸ್ತೇಶಿಯಾ ಕೊಟ್ಟು ಅದೆಲ್ಲ ಅರವಳಿಕೆ ಕೊಟ್ಟು ಅದ ನಂತರ ಅದಕ್ಕೆ ನಾವು ಶಸ್ತ್ರಕ್ರಿಯೆಯನ್ನು, ಕಣ್ಣಿನ ಸರ್ಜರಿಯನ್ನು ಮಾಡ್ಬೇಕಾಗ್ತದೆ. ಅಥವಾ ಟಾಪಿಕಲ್ ಅನಸ್ತೇಶಿಯಾ ಅಂತ ಹೇಳ್ತಾರೆ, ಒಂದು ಡ್ರಾಪ್ಸ್ ಹಾಕ್ಬಿಟ್ಟು ಅದು ಲೇಸರ್ ಆಪರೇಷನ್ ಮಾಡ್ಬೇಕಾಗ್ತದೆ. ಸೊ ಅಂತ ಪರಿಸ್ಥಿತಿಯಲ್ಲಿ ನಾವು ಎಲ್ಲ ಇದು ಆಪರೇಷನ್ಗೆಲ್ಲ ರೆಡಿ ಆದ ನಂತರ ಕಣ್ಣಿಂದ ಸ್ಕ್ಯಾನ್, ನಾವು ಆಪರೇಷನ್ ಇಂತ ಮುಂಚೆ ಕಣ್ಣಿಂದೆಲ್ಲ ಸ್ಟಡಿ ಮಾಡಿ ಕಣ್ಣಿಂದ ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ನಾವು ಅದು ಲೆನ್ಸ್ ಹಾಕುವಂತ ಅದ್ರ ಪವರ್ನು ಕಂಡು ಹಿಡ್ಕೋಬೇಕಾಗ್ತದೆ. ಆ ಲೆನ್ಸಿನ ಪವರ್ ಕಂಡು ಹಿಡ್ಕೊಂಡ ನಂತರ ನಾವು ಯಾವ ತರ ಲೆನ್ಸ್ ಹಾಕ್ಬೇಕು, ರಿಜಿಡ್ ಲೆನ್ಸ್ ಹಾಕ್ಬೇಕು ಅಥವಾ ಫೋಲ್ಡೆಬಲ್ ಲೆನ್ಸ್ ಹಾಕ್ಬೇಕು ಅಥವಾ ಯಾವ ತರದ ಸರ್ಜರಿ ಮಾಡ್ಬೇಕು ನಾವು
ರೆಗ್ಯುಲರ್ ಸರ್ಜರಿ ಮಾಡ್ಬೇಕಾ ವಿತ್ ಸ್ಟಿಚಸ್ ಆರ್ ಸ್ಮಾಲ್ ಲೇಸರ್ ಸರ್ಜರಿ ಮಾಡ್ಬೇಕಾ ವಿತೌಟ್ ಸ್ಟಿಚಸ್? ಹೊಲಿಗೆ ಯುಕ್ತ ಆಪರೇಷನ್ ಮಾಡ್ಬೇಕು ಅಥವಾ ಹೊಲಿಗೆ ರಹಿತ ಆಪರೇಷನ್ ಮಾಡ್ಬೇಕಂತ ನಾವು ಪೇಷಂಟ್ ಗಳಿಗೆ ತಿಳಿ ಹೇಳ್ಬೇಕಾಗ್ತದೆ. ಇತ್ತಿತ್ತಲಾಗಿ ನಾವು 80-90% ಹೊಲಿಗೆ ರಹಿತ ಆಪರೇಷನ್ ಮಾಡ್ತಾ ಇರ್ತೀವಿ, ಯೂಶಲಿ ಅಂಡರ್ ಟಾಪಿಕಲ್ ಅನಸ್ತೇಶಿಯಾ. ಅದಕ್ಕೆ ನಾವು ಫೇಕೋ ಎಮಲ್ಸಿಫಿಕೇಶನ್ ಅಂತ ಹೇಳ್ತೀವಿ. ಆಡು ಭಾಷೆಯಲ್ಲಿ ಲೇಸರ್ ಆಪರೇಷನ್ ಅಂತ ಜನ ಎಲ್ಲ ಕರೀತಾರೆ. Actually, it is not a laser operation. It is a phacoemulsification system it is something like a small keyhole surgery. ಯೂಶುವಲಿ ನಾವು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ 5-6 ಮಿಲಿಮೀಟರ್ ಆದಂತ ಒಂದು ಕಣ್ಣಿನ ಒಂದು ಇನ್ಸಿಷನ್ ತೆಗೆದುಕೊಳ್ಬೇಕಾಗ್ತದೆ. ಬಟ್ ಇದರಲ್ಲಿ ನಾವು ಫೇಕೋ ಎಮಲ್ಸಿಫಿಕೇಶನ್ ಅಲ್ಲಿ 2.5 to 3 ಮಿಲಿಮೀಟರ್ಸ್ ಆದಂತ ಒಂದು ಇನ್ಸಿಷನ್ ತಗೊಂಡು ಇಟ್ಸ್ ಲೈಕ್ ಅ ಕೀ ಹೋಲ್. ಆ ಕೀ ಹೋಲ್ ಮುಖಾಂತರ ನಾವು ಆ ಗಟ್ಟಿಯಾದಂತ ಆ ಲೆನ್ಸ್ ಅನ್ನು ತೆಗೆದು ಎಮಲ್ಸಿಫೈ ಮಾಡಿ ಅದರ ಪ್ಲೇಸ್ ಅಲ್ಲಿ ನಾವು ಫೋಲ್ಡೇಬಲ್ ಆರ್ಟಿಫಿಷಿಯಲ್ ಇಂಟ್ರಾ ಆಕ್ಯುಲರ್ ಲೆನ್ಸ್ ಅಥವಾ ಕಣ್ಣಿನ ಲೆನ್ಸ್ ಅನ್ನು ನಾವು ಇಂಪ್ಲಾಂಟ್ ಮಾಡ್ತೀವಿ. ಆಮೇಲೆ ಆ ಇಂಪ್ಲಾಂಟ್ ಮಾಡಿದ ನಂತರ ಆಮೇಲೆ ಅದ ಶಸ್ತ್ರಕ್ರಿಯೆಯನ್ನು ಕಂಪ್ಲೀಟ್ ಗೊಳಿಸಿ ಆಮೇಲೆ ಅದಕ್ಕೆ ನಾವು ಸ್ಟಿಚ್ ಆಗ್ಲಿ ಸೂಚರ್ ಆಗ್ಲಿ ಇನ್ನು ಹಾಕಲಿಕ್ಕೆ ಬಯಸುದು. ಯಾಕಂದ್ರೆ ಅದು ಇಂಟ್ಯಾಕ್ಟ್ ಆಗಿರ್ತದೆ. ಇಟ್ ವಿಲ್ ಬಿ ಹೆಲ್ದಿ ಅಂಡ್ ಇಂಟ್ಯಾಕ್ಟ್. ಸೊ ನಥಿಂಗ್ ಟು ವರಿ ಅಬೌಟ್ ದಟ್. ಅದಾದ ನಂತರ ನೀವು ಫೇಕೋ ಎಮಲ್ಸಿಫಿಕೇಶನ್ ಮಾಡಿದ ನಂತರ ಜನರು 1 ವಾರದಲ್ಲಿ ದೇ ಕ್ಯಾನ್ ರಿಸ್ಯೂಮ್ ದೇರ್ ವರ್ಕ್. ಅದಕ್ಕೆ ನಾವು ತಿಂಗಳುಗಟ್ಟಲೆ ನೀವು ಮಲ್ಕೊಂಡ್ಬಿಟ್ಟು ರೆಸ್ಟ್ ತಗೋಬೇಕಂತ ಏನಿಲ್ಲ. ಒಂದು 4-5 ದಿವಸ ಸರಿಯಾಗಿ ಡ್ರಾಪ್ಸ್ ಆಗ್ತಾ ಇರಬೇಕು. ಒಂದು 4-5 ದಿವಸ ರೆಸ್ಟ್ ತಗೊಂಡು ನಿಮ್ಮ ಮಾಮೂಲು ಕೆಲಸವನ್ನು, ಅಂದ್ರೆ ನೀವು ಆಫೀಸ್ ಗೋಯರ್ಸ್ ಆಗಿದ್ರೆ, ಬ್ಯಾಂಕರ್ಸ್ ಆಗಿದ್ರೆ ಅಥವಾ ಸಾಫ್ಟ್ವೇರ್ ಪ್ರೊಫೆಷನಲ್ ಆಗಿದ್ರೆ ನೀವು ಬಿಳಿ ಕನ್ನಡಕೊಂಡು ಹಾಕೊಂಡು ನೀವು ಹೋಗಬಹುದು. ಬಟ್ ನೀವು 4 ವಾರವರೆಗೆ ನಾವು ಅದನ್ನ ಔಷಧಿಯನ್ನ ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಅದೇ ಔಷಧಿ ಅಂತಂದ್ರೆ ಅದು ಡ್ರಾಪ್ಸ್ ಇರ್ತದೆ, 2 ತರ ಡ್ರಾಪ್ಸ್ ಇರ್ತದೆ. ಆ ಡ್ರಾಪ್ಸ್ ನಾವು ಹಾಕ್ಬೇಕಾಗ್ತದೆ. ಒಂದು ಕಪ್ಪು ಕನ್ನಡಕನೋ ಅಥವಾ ಬಿಳಿ ಕನ್ನಡಕನೋ ಹಾಕೊಂಡು ನಮ್ಮ ಕೆಲಸವನ್ನು ಇದನ್ನ ಮಾಡಬಹುದು. ಬಟ್ ಆದ್ರೆ ಕನ್ವೆನ್ಷನಲ್ ಸರ್ಜರಿ ನಾವು ಮಾಡಿದ್ರೆ ಅದು ಒಂದು 3-4 ವಾರ ನಮ್ಗೆ ಬೇಕಾಗ್ತದೆ. ಯಾಕಂದ್ರೆ ಅದು ಸ್ವಲ್ಪ ಮಾಯೋದು ಸ್ವಲ್ಪ ಲೇಟ್ ಆಗ್ತದೆ. ಹೀಗಿರೋದ್ರಿಂದ 3-4 ವಾರದವರೆಗೆ ಆರೈಕೆ ಮಾಡಿ 4 ವಾರದ ನಂತರ ನೀವು ನಿಮ್ಮ ಜೀವನ ಶೈಲಿಗೆ ಹೊಂದಿಕೊಳ್ಳುವಂತ ಪರಿಸ್ಥಿತಿಯನ್ನು ಮಾಡಬಹುದು. ಕಣ್ಣಿನ ಪೊರೆ ಬರಬಾರದು ಅಂತ ಅದು ನಮ್ಮ ಕೈಲಿಲ್ಲ. ಅದು ನಮ್ಮ ಅನುವಂಶೀಯತೆಯ ಮೇಲೆ ಅಥವಾ ನಮ್ಮ ಕಣ್ಣಿನಲ್ಲಿರುವಂತಹ ಈ ಸೆಲ್ಸ್ ಗಳ ಮೇಲೆ ಸಂಬಂಧಪಟ್ಟಿರ್ತದೆ. ಯಾಕಂದ್ರೆ ಇಟ್ ಇಸ್ ಅನ್ ಏಜಿಂಗ್ ಪ್ರೊಸೆಸ್. ಅದು ವಯಸ್ಸಿನ ನಂತರ ನಮ್ಮ ಕೂದಲುಗಳು ಹೇಗೆ ಗ್ರೇ ಆಗ್ತಾವಲ್ಲ, ಅದೇ ತರ ನಮ್ಮ ಕಣ್ಣಿನಲ್ಲಿರುವಂತ ಅದು ಲೆನ್ಸು ಗ್ರೇ ಆಗ್ಬಿಟ್ಟು ಒಪೇಕ್ ಆಗ್ಬಿಡ್ತದೆ, ತನ್ನ ಪಾರದರ್ಶನ ಕಳೆದುಕೊಳ್ತದೆ. ಸೊ ಇಟ್ ಈಸ್ ಅ ಏಜಿಂಗ್ ಪ್ರೊಸೆಸ್. ವಿ ಕೆನಾಟ್ ಹಾಲ್ಟ್ ದ ಏಜಿಂಗ್ ಪ್ರೊಸೆಸ್. ವಯಸ್ಸಿನಿಂದ ಪರಿಣಾಮಗಳು ನಮ್ಮಲ್ಲಿ ಬರ್ತವೆ ನಮ್ಮ ದೇಹದಲ್ಲಿ. ಅದರಲ್ಲಿ ನಮ್ಮ ಕಣ್ಣಿನ ಪೊರೆ ಒಂದು, ಕೂದಲು ಬಿಳಿ ಆಗೋದು, ಕಣ್ಣಿನ ಪೊರೆ ಬರೋದು, ಆಮೇಲೆ ಚರ್ಮ ಸುಕ್ಕುಗಟ್ಟುವುದು, ಇವೆಲ್ಲ ವಯಸ್ಸಿನ ಒಂದು ಕಾಯಿಲೆಗಳು. ಅದೇ ತರ ಕಣ್ಣಿನ ಇದರಲ್ಲೂ ಮಸೂರದಲ್ಲಿ ಅದು ಕಣ್ಣಿನ ಪೊರೆ ಬರ್ತದೆ. ಅದನ್ನ ನಾವು ಪೂರ್ತಿ ತಡೆಗಟ್ಟಲಿಕ್ಕೆ ಆಗೋದಲ್ಲ. ಆದ್ರೆ ಕೆಲವು ಕಂಡೀಷನ್ ಗಳಲ್ಲಿ ನಾವು ಅದನ್ನ ಸ್ವಲ್ಪ ಮುಂದೂಡಬಹುದು ಅಷ್ಟೇ. ಕೆಲವೊಂದು ಕಂಡೀಷನ್ ಅನ್ನು ಮುಂದೂಡಬಹುದು. ಅಂತ ಕಂಡೀಷನ್ ಹೆಂಗ್ ಮುಂದೂಡಬಹುದು ಅಂತಂದ್ರೆ, ನಾವು ಒಳ್ಳೆಯ ಲೈಫ್ ಸ್ಟೈಲ್ ಮಾಡೋದ್ರಿಂದ, ಅಥವಾ ಎಕ್ಸೆಸಿವ್ ಯೂಸ್ ಆಫ್ ಇದು ಡಿಜಿಟಲ್ ಸ್ಟ್ರೇನು, ಅಥವಾ ಮಾಲ್ ನ್ಯೂಟ್ರಿಷನ್ ಕಡಿಮೆ ಮಾಡೋದ್ರಿಂದ, ಅಥವಾ ಇದು ಕೆಲವೊಂದು ಪೋಷಕಾಂಶಗಳು ವಿಟಮಿನ್ಸ್ ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಅದಕ್ಕೆ ಒಂದು ಒಳ್ಳೆಯ ಒಂದು ನ್ಯೂಟ್ರಿಯನ್ ಸಿಕ್ಕ ನಂತರ ಅದು ತಾನೇ ಅದು ತನ್ನ ಕಣ್ಣಿನ ಪೊರೆ ಬರುವಂತಹ ಒಂದು ಅವಸ್ಥೆಯನ್ನು ಸ್ವಲ್ಪ ಮಟ್ಟಿಗೆ ದೂರ ಇಡ್ಲಿಕ್ಕೆ ನಾವು ಕಾರಣವಾಗಬಹುದು.